ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಭಾರತದ ಒಂದು ಅಂಚೆ ಇಲಾಖೆ ಸುಮಾರು 30,000ದಿಂದ ಹಿಡಿದು 40,000ವರೆಗೂ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ ಇದೇ ಒಂದು ತಿಂಗಳಲ್ಲಿ. ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಮೇಲೆ ಮತ್ತು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಇಂಟರ್ವ್ಯೂ ಇಲ್ದಿರಾ, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಈ ಬಾರಿ ನಡೆಯುತ್ತೆ. ಓಕೆನಾ? ಸೊ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಪದೇ ಪದೇ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದೀರಿ, ಬ್ರದರ್ ಈ ಬಾರಿ ಈ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಲ್ಲಿ ಏನೆಲ್ಲ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ. ಏನಕ್ಕಂದ್ರೆ ಸ್ನೇಹಿತರೆ, ಈ ಒಂದು ಚೇಂಜಸ್ ಅಂತ ಒಂದು ಬಂದಾಗ ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬರು ಇದರ ಬಗ್ಗೆ ತಾವು ತಿಳಿಯಲೇಬೇಕು. ಈ ಬಾರಿ ಏನಾದರೂ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಕೇಳಿದಾರ, ಇದರ ಬಗ್ಗೆ ಒಂದು 100% ಒಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ನಂತರ ಇನ್ನೊಂದೇನಂದ್ರೆ, ತಾವು ಪ್ರತಿ ಒಂದು ವರ್ಷನೂ BPM ಮತ್ತು ABPM ಮತ್ತು ಡಾಕ್ ಸೇವಕ್ ಈ ರೀತಿಯಾಗಿರುವಂತಹ 2 ಮತ್ತು 3 ಪೋಸ್ಟ್ ನ ನೋಡ್ತಿದ್ರಿ. ಬಟ್ ಈ ಬಾರಿ ಈ ಒಂದು ಪೋಸ್ಟ್ ನ ಒಂದು ಜೊತೆಗೆ ಇನ್ನೊಂದು ಪೋಸ್ಟ್ ಅನ್ನ ಈ ಬಾರಿ ಆಡ್ ಅನ್ನ ಮಾಡಿ ರಿಲೀಸ್ ಅನ್ನ ಮಾಡಕ್ಕೆ ಈ ಒಂದು ಡಿಪಾರ್ಟ್ಮೆಂಟ್ ಹೋಗ್ತಿದೆ. ಇದರ ಒಂದು ಜೊತೆಗೆ ಈ ಬಾರಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಒಂದು ವಿಚಾರಕ್ಕೆ ಬಂದಾಗ ಒಂದು ಸ್ಟೇಟ್ ದ ಅಥವಾ ಒಂದು ಸೆಂಟ್ರಲ್ ದ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾ ಎನ್ನುವುದರ ಬಗ್ಗೆ ಕೂಡ ಇಲ್ಲಿ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇದೀನಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ಗಾಯ್ಸ್, ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಅನ್ನ ತಾವು ಕೊಡ್ತಾ ಇದ್ದೀರಾ, ಬಹಳಷ್ಟು ಒಂದು ಸಪೋರ್ಟ್ ಅನ್ನ ಮಾಡ್ತಿದ್ದೀರಾ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಮುಂದುವರಿತಾ ಇರಲಿ. ನಾನು ನಿಮ್ಗೆ ಸಣ್ಣದಾಗಿರುವಂತಹ ಒಂದು ಅಪ್ಡೇಟ್ ಇಂದ ಹಿಡಿದು ದೊಡ್ಡದಾಗಿರುವಂತಹ ಒಂದು ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ತಾವು ಅಪ್ಲೈ ಮಾಡುವ ತನಕ ಹಿಡಿದು ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗುವವರೆಗೂ ಏನೆಲ್ಲ ಒಂದು ಅಪ್ಡೇಟ್ಸ್ ಗಳು ಬರುತ್ತೆ, ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ನಾನು ತಮ್ಮ ಒಂದು ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಆ ಒಂದು ರೀಸನ್ ಇಂದ ಗೊತ್ತಲ್ಲ, ಫಟಾಫಟ್ ಈ ಒಂದು ಚಾನಲ್ ನ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ. ಗೈಸ್, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಇಂಡಿಯಾ ಪೋಸ್ಟ್ ಆಫೀಸ್ GDS ನ್ಯೂ ವೇಕೆನ್ಸಿ 2024 ಬಗ್ಗೆ ಮಾತಾಡಕ್ ಹೋದ್ರೆ, ಈ ಒಂದು ವರ್ಷದ ಈ ಒಂದು ತಿಂಗಳಲ್ಲಿ ರಿಲೀಸ್ ಮಾಡುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ ಚೇಂಜಸ್ ಏನಾಗಿರುತ್ತೆ, ಪ್ರಿಕಾಷನ್ಸ್ ಏನಾಗಿರುತ್ತೆ, ಏನೆಲ್ಲ ಒಂದು ಚೇಂಜಸ್ ಇರುತ್ತೆ, ಆ ಒಂದು ಚೇಂಜಸ್ ಅನ್ನ ನಾವು ಯಾವ ರೀತಿ ರೆಡಿಯನ್ನ ಮಾಡ್ಕೋಬೇಕು ಎಂಬುದರ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ, ಮೊದಲನೇದಾಗಿ ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಬಗ್ಗೆ ಒಂದು ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, BPM ಅಂತ ತಮಗೆ ಗೊತ್ತಿರುತ್ತೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನಾವು ಏನ್ ಕರಿತೀವಿ. ಈ ಒಂದು BPM ನ ಒಂದು ಪೋಸ್ಟ್ ನಲ್ಲಿ ತಾವು ಆಫೀಸ್ ನಲ್ಲಿ ತಾವು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ಇದರ ಬಗ್ಗೆ ತಮಗೆ ಆಲ್ರೆಡಿ ಕ್ಲಾರಿಟಿ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ನಂತರ ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನಾವು ಏನ್ ಕರಿತೀವಿ, ಇದು ಒಂದು ಫೀಲ್ಡ್ ವರ್ಕು ಇರುತ್ತೆ ಪ್ಲಸ್ ಆಫೀಸ್ ವರ್ಕು ಇರುತ್ತೆ. ಸೊ ತಾವು ಮೇಲನ್ನ ಡೆಲಿವರಿಯನ್ನ ಮಾಡುವಂತಹ ಒಂದು ಕೆಲಸ ಇರುತ್ತೆ. ಸಪೋಸ್ ತಾವು ಅಬ್ಸರ್ವ್ ಅನ್ನ ಮಾಡಿರ್ತೀರಾ, ನಿಮ್ಮ ಒಂದು ಹಳ್ಳಿಗಳಾಗಿರ್ಬೋದು, ಊರಲ್ಲಾಗಿರ್ಬೋದು, ಯಾವುದಾದ್ರೂ ಒಂದು ಲೆಟರ್ ಬಂದಾಗ, ಯಾವುದಾದ್ರೂ ಒಂದು ಏನಾದ್ರೂ ಒಂದು ಕಳಿಸ್ಕೊಟ್ಟಾಗ ಅದನ್ನ ತಮ್ಮ ಒಂದು ಬಳಿ ಏನೋ ಒಂದು ಸೇರಿಸುವಂತಹ ಒಂದು ಕೆಲಸ ಈ ಒಂದು ABPM ನ ಒಂದು ಪೋಸ್ಟ್ ಆಗಿರುತ್ತೆ. ಅದೇ ರೀತಿಯಾಗಿ ಒಂದು ಡಾಕ್ ಸೇವಕ್ ಅಂತ ಇರುತ್ತೆ. ಐ ಥಿಂಕ್ ಆ ಒಂದು ಡಾಕ್ ಸೇವಕ್ ನ ಒಂದು ಪೋಸ್ಟ್ ಈ ಬಾರಿ ರಿಲೀಸ್ ಮಾಡಲ್ಲ ಅನ್ಸುತ್ತೆ. ಏನಕ್ಕಂದ್ರೆ ಅದರ ಒಂದು ಬದಲಾಗಿ DS ಎನ್ನುವಂತಹ ಒಂದು ಹೊಸದಾಗಿರುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ಆಡ್ ಅನ್ನ ಮಾಡಿದ್ದಾರೆ. ತಾವು ಇಲ್ಲಿ ನೋಡಬಹುದು, ಮೇಲ್ ಡೆಲಿವರಿ ವರ್ಕ್ ಇನ್ ಸಿಟಿ ಅಥವಾ ಒಂದು ಮೆಟ್ರೋ ಸ್ಟೇಷನ್ ಅಂತ ಇರುತ್ತೆ. ಅಂದ್ರೆ ಮೇಲ್ ಡೆಲಿವರಿಯ ಒಂದು ಕೆಲಸದ ಒಂದು ಆಧಾರದ ಮೇಲೆ ಕೂಡ ಇಲ್ಲಿ ಒಂದು DS ಎನ್ನುವಂತಹ ಒಂದು ಹೊಸದಾಗಿರುವಂತಹ ಒಂದು ಪೋಸ್ಟ್ ನ ಇಲ್ಲಿ ಸೇರಿಸುವಂತಹ ಒಂದು ಏನು ಒಂದು ಹೊರಟಿದ್ದಾರೆ. ಓಕೆ, ಮ್ಯಾಕ್ಸಿಮಮ್ ಆಗಿ ಈ ಒಂದು ಮೇಲ್ DS ನ ಒಂದು ಪೋಸ್ಟ್ ನಲ್ಲಿ ಒಂದು ಸಿಟಿಗಳಲ್ಲಾಗಿರ್ಬೋದು ಮತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಇಲ್ಲಿ ಒಂದು ಕೆಲಸ ನಿಮ್ಮದಾಗಿರುತ್ತೆ. ಸಿಂಪಲ್ ಆಗಿ ಬೇಸಿಕ್ ಆಗಿರುವಂತಹ ಒಂದು ಈ ಒಂದು ಡೀಟೇಲ್ಸ್. ಆದ್ರೆ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಬಾರಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರ ನೋಡಿ. BPM ಮತ್ತು ABPM 2 ಪೋಸ್ಟ್ ಗಳಿಗೆ ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಲ್ಲ. ಬಟ್ ಅದರ ಬದಲಾಗಿ ಈ ಒಂದು DS ಎನ್ನುವಂತಹ ಒಂದು ಪೋಸ್ಟ್ ಏನಿದೆ, ಈ ಒಂದು ಪೋಸ್ಟ್ ಗೆ ಈ ಬಾರಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಕೇಳಬಹುದು. ಕ್ವಾಲಿಫಿಕೇಶನ್ ಸೇಮ್ SLC ನೇ ಆಗಿರುತ್ತೆ. ಬಟ್ ಅದರ ಒಂದು ಜೊತೆಗೆ ಇದರಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಏನಕ್ಕಂದ್ರೆ ಒಂದು ಸಿಟಿಗಳಲ್ಲಾಗಿರ್ಬೋದು, ಮೆಟ್ರೋ ಸ್ಟೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಕೆಲಸ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಅಲ್ಲಿ ಕಂಪ್ಯೂಟರ್ ನ ಒಂದು ಜ್ಞಾನ ಇರುವಂತದ್ದು ಬಹಳ ಒಂದು ಕಡ್ಡಾಯವಾಗಿರುತ್ತೆ. ಇದರ ಗೆ ಬಂದಾಗ ಎಷ್ಟು ತಿಂಗಳ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು ಅಂದ್ರೆ ಮ್ಯಾಕ್ಸಿಮಮ್ ಆಗಿ 2 ಮಂತ್ಸ್ ಅಂತ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಓಕೆ, ಸೊ ಸಾಧ್ಯವಾದಷ್ಟು ನಾನು ಹೇಳ್ತಾ ಇದ್ದೀನಿ, ಬರೀ ಒಂದು DS ಗೆ ಸೆಲೆಕ್ಷನ್ ಆಗುವಂತವ್ರೆ ಅಲ್ಲ ಅಂತಲ್ಲ, BPM ಮತ್ತು ABPM ನ ಒಂದು ಪೋಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಳ್ಳುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಸಪೋಸ್ ಹೇಳಬೇಕಾದ್ರೆ ಯಾರೆಲ್ಲ ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ಗೆ ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ತಿದಾರ,
ಪ್ರತಿಯೊಬ್ಬರು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗುವುದು ಬಹಳ ಅಂದ್ರೆ ಬಹಳ ಒಂದು ತಗೊಂಡು ಹೋಗುದು ಅಂತಹ ಒಂದು ಉದ್ದೇಶ ಅಲ್ಲ, ರೆಡಿಯನ್ನ ಮಾಡ್ಕೊಂಡು ಇಟ್ಕೊಳ್ಳೋದು ಬಹಳ ಅಂದ್ರೆ ಬಹಳ ಒಂದು ಸೂಕ್ತವಾಗಿರುವಂತದ್ದು. ಕಾರಣ ಏನಂದ್ರೆ ಮುಂದೆ ಕೆಲವೊಂದು ಅಪ್ಡೇಟ್ಗಳನ್ನು ರಿಲೀಸ್ ಅನ್ನ ಮಾಡಿದಂತಹ ಟೈಮ್ನಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಕೇಳ್ಬೋದು. ಓಕೆನಾ, ಬೇರೆ ಪರ್ಪಸ್ ತಮಗೆ ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ಯೂಸ್ ಮಾಡ್ಕೋಬಹುದು. ಸೊ ಆ ಒಂದು ರೀಸನ್ ಇಂದ ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೊನೆಯದಾಗಿ ಮಾತಾಡಕ್ ಹೋದ್ರೆ ಸರ್ಟಿಫಿಕೇಟ್ ರಿಗಾರ್ಡಿಂಗ್ ಬಗ್ಗೆ ಮಾತಾಡಕ್ ಹೋದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಆಲ್ರೆಡಿ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಇಲ್ಲಿ ನೋಡಬಹುದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನಾದ್ರೂ OBC ಆಗಿರ್ಬೋದು, EWS, SC ST ಯಾವುದೇ ಒಂದು ಕ್ಯಾಟಗರಿಗೆ ಸೇರಿದ್ರು ಕೂಡ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡುವ ಮುಂಚೆ ಮೊದಲು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ವ್ಯಾಲಿಡಿಟಿಯನ್ನ ತಾವು ಚೆಕ್ ಅನ್ನ ಮಾಡ್ಕೊಳ್ಳಿ, ಅಂದ್ರೆ ಒಂದು ಎಕ್ಸ್ಪೈರ್ ಡೇಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಒಂದು ಮಾತಾಡಕ್ ಹೋದ್ರೆ OBC ನ ಒಂದು ಕ್ಯಾಟಗರಿ 3 ಅಥವಾ 5 ವರ್ಷದ ಒಂದು ವ್ಯಾಲಿಡಿಟಿ ಇರುತ್ತೆ, EWS ಗೆ 1 ವರ್ಷದ ಒಂದು ವ್ಯಾಲಿಡಿಟಿ ಇರುತ್ತೆ. ಈ ರೀತಿಯಾಗಿರುವಂತಹ ವ್ಯಾಲಿಡಿಟಿಯನ್ನ ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಈ ಬಾರಿ ಸ್ಟೇಟ್ ದ ಅಥವಾ ಒಂದು ಸೆಂಟ್ರಲ್ ದ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಂದ್ರೆ ನೋಡಿ ಮ್ಯಾಕ್ಸಿಮಮ್ ಆಗಿ ಸ್ಟೇಟ್ ದೇ ಒಂದು ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಏನಕ್ಕಂದ್ರೆ ನಮ್ಮ ಒಂದು ಕರ್ನಾಟಕದಿಂದ ತಾವು ಅಪ್ಲೈ ಮಾಡ್ತಾ ಇದೀರಾ ಅಂದ್ರೆ ಆಬ್ವಿಯಸ್ಲಿ ಸ್ಟೇಟ್ ನ ಒಂದು ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಇರ್ಬೋದು, ಅಂದ್ರೆ ಒಂದು ಪ್ರತಿಯೊಂದು ರಾಜ್ಯಗಳಲ್ಲಿ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಸೊ ಆ ಒಂದು ರೀಸನ್ ಇಂದ ನಿಮ್ಮ ಸ್ಟೇಟ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ. ಇದರ ಒಂದು ಜೊತೆಗೆ ತಾವು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಬಳಿ ಇದೆಯಾ, ನೋ ಪ್ರಾಬ್ಲಮ್, ಒಳ್ಳೆಯದೇ. ಯಾರ ಬಳಿ ಈ ಒಂದು ಸೆಂಟ್ರಲ್ ನ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಸೊ ತಾವು ಕೂಡ ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳೋದು ಅತಿ ಒಳ್ಳೆಯ ಒಂದು ಕೆಲಸ ಅಂತಾನೆ ಹೇಳ್ತೀನಿ. ಓಕೆನಾ ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಕೆಲವೊಂದು ಡೌಟ್ಗಳ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ ಮತ್ತು ಚೇಂಜಸ್ ನ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರ್ಬೋದು ಮತ್ತು ಏನೋ ಏಜ್ ಕ್ರೈಟೀರಿಯಾ ಆಗಿರ್ಬೋದು, ಕೆಲವೊಂದು ಬಹಳಷ್ಟು ಒಂದು ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಪ್ರೀವಿಯಸ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ, ಅಥವಾ ಒಂದು ಚಾನಲ್ಗೆ ತಾವು ವಿಸಿಟ್ ಅನ್ನ ಮಾಡಿದ್ರೆ ಖಂಡಿತವಾಗಿ ಸಿಗುತ್ತೆ. ಸ್ನೇಹಿತರೆ, ಡಿಪಾರ್ಟ್ಮೆಂಟ್ ಗಳಿಂದ ರಿಲೀಸ್ ಮಾಡುವಂತಹ ಒಂದು ಪ್ರತಿಯೊಂದು ಅಪ್ಡೇಟ್ ಹೇಳಿದಿನಲ್ಲ, ಸಣ್ಣದಿಂದ ಹಿಡಿದು ದೊಡ್ಡ ಒಂದು ಅಪ್ಡೇಟ್ ವರೆಗೂ ಈ ಒಂದು ಚಾನಲ್ ತಮಗೆ ಬಹಳ ಬೇಗ ತಮಗೆ ಸಿಗುತ್ತೆ. ಓಕೆನಾ, ನನ್ನ ಒಂದು ಸಹಕಾರ ನಿಮ್ಮ ಒಂದು ಜೊತೆ ಇದ್ದೇ ಇರುತ್ತೆ, ನನ್ನ ಒಂದು ಸಪೋರ್ಟ್ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಇನ್ನೊಂದು ಮಾತು ಹೇಳಿದ್ದೀನಿ, ತಮ್ಮ ಒಂದು ಸೆಲೆಕ್ಷನ್ ಆಗೋವರೆಗೂ, ಓಕೆನಾ, ತಮ್ಮ ಒಂದು ಸೆಲೆಕ್ಷನ್ ಆಗೋವರೆಗೂ ನಾನು ತಮ್ಮ ಪ್ರತಿಯೊಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇರ್ತೀನಿ. ಓಕೆನಾ, ಸೊ ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ, ವಾಟ್ಸ್ಆಪ್ ಚಾನಲ್ ನ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಇನ್ಸ್ಟಾ ID ನ ಮೆನ್ಷನ್ ಅನ್ನ ಮಾಡಿದ್ದೀನಿ. ಪ್ಲೀಸ್ ತಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಳ್ಳಿ, ಇಲ್ಲಾಂದ್ರೆ ತಾವು ಇನ್ಸ್ಟಾದಲ್ಲಿ DM ಮಾಡಿ, ನಾನು ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ. ಓಕೆನಾ, ಸೊ ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ಚಾನಲ್ನ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.